ರಾಜ್ಯದಲ್ಲಿ ಲೋಕಸಮರ ಮುಗಿದಾಗಿದೆ. ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಿಎಂ ಕೊಟ್ಟಂತಹದೊಂದು ಹೇಳಿಕೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಲೋಕಸಭಾ ಚುನಾವಣೆ ರಿಸಲ್ಟ್ಗೂ ಮುನ್ನವೇ ಬಾಂಬ್ ಹಾಕಿದ ಮಹಾರಾಷ್ಟ್ರದ ಸಿಎಂ. ಕರ್ನಾಟಕದಲ್ಲಿ ಆಪರೇಷನ್ ನಾಥ ಸುಳಿವನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ. ಮಹಾರಾಷ್ಟ್ರದ ಮಾದರಿಯಲ್ಲಿ ಸರ್ಕಾರವನ್ನು ಉರುಳಿಸಲಿಕ್ಕೆ ಕಸರತ್ತು. ಲೋಕಸಭಾ ರಿಸಲ್ಟ್ ಮೇಲೆ ನಿಂತಿದೆಯಾ ಬಿಜೆಪಿ ಆಪರೇಷನ್ ನಾಥ? ಮಹಾ ಮಾಡೆಲ್ನಲ್ಲಿ ಆಪರೇಷನ್ ಅನ್ನು ಮಾಡಲಿಕ್ಕೆ ನಡೀತಾ ಇದೆಯಾ ಆ ಮಹಾ ತಯಾರಿ? 136+ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಕೆಡವುದು ಅಷ್ಟು ಸುಲಭದ ಕೆಲಸನ? ಮಹಾರಾಷ್ಟ್ರ ಸಿಎಂ ಸುಳಿವು ರಾಜಕೀಯ ತಂತ್ರನ, ಅಸಲಿ ಆಟದ ಪ್ರಯತ್ನನ? ಅದು ಈಗಿರುವಂತಹ ಪ್ರಶ್ನೆ. ಒಂದಂತೂ ಸ್ಪಷ್ಟ, ಏಕನಾಥ್ ಶಿಂದೆ ಕೊಟ್ಟಿರುವಂತಹ ಹೇಳಿಕೆ ಸಹಜವಾಗಿಯೇ ಚರ್ಚೆಗೆ, ಕುತೂಹಲಕ್ಕಂತೂ ಗ್ರಾಸವಾಗ್ತಾ ಇದೆ. ಇದೇ ದಾಟಿಯಲ್ಲಿ ರಾಜ್ಯದ ಹಲವು ಬಿಜೆಪಿಯ ನಾಯಕರುಗಳು ಈ ಹಿಂದೆ ಮಾತನಾಡಿದ್ರು. ಈಗ ಏಕನಾಥ್ ಶಿಂದೆ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ मातनाडिದ್ದಾರೆ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो. ಏಕನಾಥ್ ಶಿಂದೆ ಕೊಟ್ಟಿರುವಂತಹ ಈ ಹೇಳಿಕೆ ಸಹಜವಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕರ್ನಾಟಕದಲ್ಲಿ ಮತ್ತೊಂದು ಮಹಾ ಆಪರೇಷನ್ ಆಗೇ ಬಿಡುತ್ತೆ. ಮಿತ್ರ ಪಕ್ಷಗಳಿಂದ ನಡೀತಾ ಇದೆಯಾ ಹಾಗಾದ್ರೆ ಮಹಾ ಆಪರೇಷನ್ಗೆ ಸಂಚು? ಕರ್ನಾಟಕದಲ್ಲಿ ಶಿಂದೆ ಮಾಡೆಲ್ ಆಪರೇಷನ್. ಏಕನಾಥ್ ಶಿಂದೆ ಸಲಹೆ ಸಹಕಾರವನ್ನ ಕೋರಿದ್ದಾರ ಮೈತ್ರಿ ನಾಯಕರು. ಯಾರಾಗ್ತಾರೆ ಕಾಂಗ್ರೆಸ್ನೊಳಗಿನ ಕರ್ನಾಟಕದ ಏಕನಾಥ್ ಶಿಂದೆ? ಕಾಂಗ್ರೆಸ್ ಅಸಮಾಧಾನಿತ ಶಾಸಕರನ್ನ ಸೆಳೆಯುವ ಕಾರ್ಯಕ್ಕೂ ಕೂಡ ಚಾಲನೆಯನ್ನು ಕೊಡಲಾಗಿದೆ. 42ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಸೀಕ್ರೆಟ್ ತಂತ್ರಗಾರಿಕೆ. ಸಿದ್ದು ಸರ್ಕಾರ ಪತನದ ಭವಿಷ್ಯವನ್ನು ನುಡಿದಿದ್ದಾರೆ ಮೈತ್ರಿ ನಾಯಕರು. ಇದು ಕುತೂಹಲ ಕಾರಣವಾಗ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಜೊತೆಗೆ ಶಿವಸೇನೆ ಕಾಂಗ್ರೆಸ್ ಸೇರಿ ಮಹಾಗಾಡಿ ಸರ್ಕಾರ ಅಂತೇಳಿ ರಚನೆ ಮಾಡಿತ್ತು. ಅದಾದ ಮೇಲೆ ಶಿವಸೇನೆಯಿಂದ ಏಕನಾಥ್ ಶಿಂದೆ, ಎನ್ಸಿಪಿಯಿಂದ ಅಜಿತ್ ಪವಾರ್ ಇವರೆಲ್ಲ ಹೊರಗೆ ಬಂದ್ಬಿಟ್ಟು ಬಿಜೆಪಿ ಜೊತೆಗೆ ಕೈ ಸೇರಿಸಿ ಅಲ್ಲಿ ಈಗ ಹೊಸ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಏಕನಾಥ್ ಶಿಂದೆ ಸಿಎಂ ಆಗಿರುವಂಥದ್ದು. ಅದೇ ರೀತಿಯ ಬೆಳವಣಿಗೆ ರಾಜ್ಯದಲ್ಲೂ ಕೂಡ ನಡೆಯುತ್ತೆ ಅನ್ನುವಂತಹ ಬಾಂಬನ್ನು ಮಹಾರಾಷ್ಟ್ರದ ಸಿಎಂ ಹಾಕಿದ್ದಾರೆ. ದೇಶದಲ್ಲಿ ನಿಜವಾಗೂ ಕಾಂಗ್ರೆಸ್ ಇರೋದು 3 ರಾಜ್ಯಗಳಲ್ಲಿ. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಅದರಿಂದ ಈ ದೇಶದ ಕಾಂಗ್ರೆಸ್ನ ಯಾರು ಮೇಲೆತ್ತಲಿಕ್ಕಾಗಲ್ಲ. ಅದು ದಿನೇ 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 ಈಗ ನಾನು ಒಂದೇ ಮಾತಲ್ಲೇ ಹೇಳ್ತೇನೆ, ಈ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಕರ್ನಾಟಕದಲ್ಲಿ ಈ ಸರ್ಕಾರ ಇರೋದಿಲ್ಲ. ಏನು ಓಲೈಸ್ಕೊಳ್ಳಿಕ್ಕೆ ಹೋದ್ರು ಒಂದು ಮಾತು ಹೇಳ್ತೇನೆ, ಭಾಳ ದಿವಸ ನಡೆಯಲ್ಲ. ಅದು ಅಂತಿಮ ಘಟ್ಟಕ್ಕೆ ತಲುಪಿದ್ದಾರೆ. ಅಂತಿಮ ಘಟ್ಟಕ್ಕೆ ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋ ಕಾಲ ಬರುತ್ತೆ. ಕೆಲವು ಹಿಡನ್ ಅಜೆಂಡಾಗಳು ಇಟ್ಕೊಂಡೇನು ಹೊರಟಿದ್ದಾರೆ ಅಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು. ಅವರ ಹಿಡನ್ ಅಜೆಂಡಾಗಳನ್ನು ಗಮನಿಸಿದಾಗ ಈ ಸರ್ಕಾರದ ದಿನಗಳು ಭಾಳ ದೂರ ಇಲ್ಲ, ಇದರ ಆಯುಷು ಮುಗಿತಾ ಬರ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಈ ಥರ ದಿನನಿತ್ಯ ಬಿ ಜೆ ಪಿಗೆ ಸರ್ಕಾರ ಇದೆ, ಸರ್ಕಾರ ನಮ್ಮದು ಅಂತೇಳಿ ದುರಾಂಕಾರದಿಂದ ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ಏನು ಮಾಡ್ತಾಯಿದ್ದಾರೆ, ಅದು ಅವರಿಗೆ ತಿರುಗುಬಾಣ ಆಗುತ್ತೆ. ಭಾಳ ದಿನ ನೀವು ಇರಲ್ಲ, ಭಾಳ ದಿನ ಉಳಿಯಲ್ಲ. ನೀವು ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ, ಸರ್ಕಾರದ ಆಯುಷು ಮುಗಿತಾ ಇದೆ. ಈಗ ಸರ್ಕಾರಕ್ಕೆ ಇನ್ನು ಆಯುಷಿಲ್ಲ, ಇನ್ನೇನಿದ್ರೂ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದೀರಾ ನೀವು. ಇದು ಕಾಂಗ್ರೆಸ್ ಸರ್ಕಾರವನ್ನ ಕೆಡುವುದರ ಬಗ್ಗೆ ಮೊದಲನೇ ಮೈತ್ರಿ ನಾಯಕರಾಡಿರುವಂತಹ ಮಾತು. ಈಗ ಅದೇ ದಾಟಿಯಲ್ಲಿಯೇ
ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಮಾತನಾಡಿದ್ದಾರೆ. ನನ್ನ ಸಲಹೆಯನ್ನ ಕೇಳಿದ್ದಾರೆ ಅನ್ನುವಂತಹ ಮಾತುಗಳು ಸಹಜವಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಲೋಕಸಮರದ ಫಲಿತಾಂಶದ ನಂತರ ಇದೇ ವಿಚಾರಕ್ಕೆ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾದರೂ ಕೂಡ ಅಚ್ಚರಿ ಪಡುವ ಹಾಗಿಲ್ಲ. ಆ ಅರ್ಥದಲ್ಲಿಯೇ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಏಕನಾಥ್ ಶಿಂದೆ ಅವರು.